ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತುಂಬಾ ಟೇಸ್ಟಿಯಾಗಿರೋ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನನ್ನ ಮಗನ ಸ್ಕೂಲಲ್ಲಿ ಕ್ರಂಚ್ ಆ್ಯಂಡ್ ಮಂಚಡಿ ಅಂತ ಮಾಡ್ತಾಯಿದ್ರು. ಅವ್ರ ಮನೆಯಿಂದ ಸ್ನ್ಯಾಕ್ಸ್ಗಳು ಅಂದರೆ ಚಿಪ್ಸು, ಕೇಕು, ಬಿಸ್ಕೆಟು ಏನು ಬೇಕಾದ್ರೂ ತೊಗೊಂಡ್ಬಂದು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಂಡು ತಿನ್ನೋದಿತ್ತು. ಸೊ ನಾನು ಆಚೆ ಕಡೆಯಿಂದ ಏನಾದರೂ ಕೊಡೋದಕ್ಕಿಂತ ಮನೇಲಿ ಮಕ್ಕಳಿಗೆ ಇಷ್ಟ ಆಗೋ ಥರ ಏನಾದರೂ ಮಾಡಿದ್ರೆ ಅವ್ರಿಗೂ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಈ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗುತ್ತೆ, ಆಮೇಲೆ ಕ್ವಿಕ್ ಆಗುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗನಿಗಂತೂ ಈ ಸ್ನ್ಯಾಕ್ಸ್ ರೆಸಿಪಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬಾ ಖುಷಿಯಿಂದ ತೊಗೊಂಡು ಹೋದ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವೀಡಿಯೋ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ. ಹಾಗೆ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲಿಗೆ ನಾನು 3 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೋತಾ ಇದ್ದೀನಿ. 3 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ಪಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಬೇಕಾದರೂ ಅಳತೆ ಮಾಡ್ಕೋಬೋದು. ಗೋಧಿ ಹಿಟ್ಟು ತೊಗೊಂಡಿರ್ತೀವಲ್ಲ ಅದ್ರ 1/4 ಕಪ್ಪಷ್ಟು ರವೆನ ಹಾಕ್ಕೊಂಡು 1-2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಮತ್ತು 1 ಸ್ಪೂನ್ ಆಗೋಷ್ಟು ಅಜ್ವೈನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ಮತ್ತು ಖಾರ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ. ನಾನು ಚಿಕ್ಕ ಮಕ್ಕಳಿಗೋಸ್ಕರ ಮಾಡ್ತಿದ್ದೀನಲ್ಲ, ಸೊ ಖಾರನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ತುಂಬಾ ಸಿಂಪಲ್ ಈ ರೆಸಿಪಿ ಮಾಡೋದು. ಇದನ್ನೆಲ್ಲ ಒಂದ್ಸಲ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1-2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದಕ್ಕಿದೆ ಮೇನ್ ಪಾಯಿಂಟು. ಈ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಈ ಸ್ನ್ಯಾಕ್ಸು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ಎಣ್ಣೆನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ರವೆ ನೀವು ಯಾವ ರವೆ ಬೇಕಾದರೂ ತೊಗೋಬೋದು. ಸಣ್ಣ ರವೆ, ಮೀಡಿಯಮ್ ರವೆ, ಇದರಲ್ಲಿ ಇವೆರಡರಲ್ಲಿ ಯಾವ್ದು ಬೇಕಾದರೂ ತೊಗೋಬಹುದು. ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದಕ್ಕೆ ಇವಾಗ ನಾನು ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ಯಾವ ಥರ ಇರಬೇಕಂದ್ರೆ ತುಂಬಾ ಗಟ್ಟಿಯಾಗಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗೇ ಇರಬೇಕು. ಒಂದು 30 ಮಿನಿಟ್ಸಲ್ಲಿ ನಾವು ಪೂರ್ತಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟೊಂದು ಆರಾಮಾಗಿ ಆಗುತ್ತೆ. ಇವಾಗ ನೋಡ್ಬೋದು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ಅಂತ ನೀವು ನೋಡ್ಬೋದು. ಇಷ್ಟೊಂದು ಗಟ್ಟಿಯಾಗಿರಬೇಕು. ಆವಾಗಲೇ ನಮ್ಮ ಈ ಸ್ನ್ಯಾಕ್ಸು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ಬೋದು ನೀವು. ಅದರಲ್ಲಿ ಬಟ್ನ ನಾನು ಈ ಥರ ಒತ್ತಿದ್ರು ತುಂಬ ಒಳಗಡೆ ಏನು ಹೋಗ್ತಾಯಿಲ್ಲ. ಇವಾಗ ಇದಕ್ಕೆ ಒಂದು 10-15 ನಿಮಿಷ ನಾನು ರೆಸ್ಟಲ್ಲಿ ಬಿಡ್ತಾಯಿದ್ದೀನಿ. ಯಾಕಂದರೆ ರವೆ ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗಿ ಹೊಂದ್ಕೊಳ್ಳೋವರೆಗೂ. 10-15 ನಿಮಿಷ ಆದಮೇಲೆ ಓಪನ್ ಮಾಡಿಕೊಂಡು ಇನ್ನೊಂದು ಸಲ ನೀಟಾಗಿ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದು ಸ್ವಲ್ಪ ಗಟ್ಟಿಯಾಗಿದೆಯಲ್ಲ, ಅದು ತಟ್ಟೆಯಲ್ಲಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕಾಗ್ತಿಲ್ಲ, ಅಂದರೆ ಮಿದ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಅದನ್ನು ಕಲ್ ಮೇಲೆ ತೊಗೊಂಡು ಅದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಉಂಡೆಗಳನ್ನ ಮಾಡಿಕೊಂಡು ಅದನ್ನು ಇವಾಗ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಉಂಡೆಗಳು ಮಾಡೋಕ್ಕೂ ಅಷ್ಟೇ ಒಂದು ಸ್ವಲ್ಪ ಜೋರು ಹಾಕೇ ಮಾಡ್ಕೋಬೇಕಾಗುತ್ತೆ. ನಾನು ಇದನ್ನು ಲಟ್ಟಿಸ್ಕೊಳ್ಳುವಾಗಲೂ ಅಷ್ಟೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದು ಗಟ್ಟಿಯಾಗಿರ್ತಲ್ಲ. ನಾನಿದನ್ನು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಲ್ಲ, ಸೊ ಪೂರ್ತಿಯಾಗಿ ನಾನು ಇದನ್ನು ಗೋಧಿ ಹಿಟ್ಟಲ್ಲೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹಾಫ್ ಗೋಧಿ ಹಿಟ್ಟು, ಹಾಫ್ ಮೈದಾ ಹಿಟ್ಟು, ಇಲ್ಲ ಪೂರ್ತಿ ಮೈದಾ ಹಿಟ್ಟಿಂದ ಬೇಕಾದರೂ ಮಾಡ್ಕೋಬೋದು. ಆದರೆ ಗೋಧಿ ಹಿಟ್ಟಿಂದ ಮಾಡಿದ್ರೆ ತುಂಬಾ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ.
ನಮ್ಮ ಮನೇಲಂತೂ ಈ ಥರ ಕುರ್ಕಲ್ ತಿಂಡಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಊಟ ಗೀಟ ಏನೂ ಬೇಕಾಗಿಲ್ಲ ಅವ್ರಿಗೆ, ಬರೀ ಈ ಥರ ತಿಂಡಿಗಳು ಕೊಟ್ಟರೆ ತುಂಬಾ ಚೆನ್ನಾಗಿ ತಿಂದ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಊಟ ಮಾಡೋ ಅಂದ್ರೆ ಮುಗ್ದೋಯ್ತು, ಅವ್ರಿಗೆ ಬೇಜಾರಾಗುತ್ತೆ. ನೋಡ್ಬೋದು ನೀವು ಇವಾಗ ಇದು ಇಷ್ಟು ತಳ್ಳಗೆ ಲಟ್ಟಿಸ್ಕೊಂಡು ಇದನ್ನು ಇವಾಗ ನಾವು ಚಕ್ಕೋಲಿ ಮಾಡ್ತೀವಲ್ಲ ಉತ್ತರ ಕರ್ನಾಟಕದವರು, ಅದರಿಂದ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಪಿಜ್ಜಾ ಕಟ್ಟರು ಇಲ್ಲ ಚಾಕುಯಿಂದ ಬೇಕಾದರೂ ಮಾಡ್ಕೋಬೋದು. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲನೂ ಈ ಸಲ ಈ ಥರ ಒಂದೇ ಸಲ ಕಟ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಒಂದು ಕಡೆ ಮಾಡ್ಕೊತೀನಿ. ಕೈಯಿಂದ ಮಾಡಿಕೊಂಡ್ರೆ ಎಲ್ಲನೂ ಗಂಟಾಗಿ ಉಂಡೆಗಳಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಚಾಕುವಿಂದ ಎಲ್ಲನೂ ಒಂದೇ ಕಡೆ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಮಾಡಿಕೊಂಡು ಅದನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇದೇನು ಅಂಟ್ಕೊಳ್ಳೋದಿಲ್ಲ, ಯಾಕಂದರೆ ಹಿಟ್ಟೆಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡಿದ್ವಲ್ಲ, ಸೊ ಬಿಡಿ ಬಿಡಿಯಾಗೇ ಇರುತ್ತೆ. ಇವಾಗ ಈ ಕಡೆ ನಾನು ಇದನ್ನು ಲಟ್ಟಿಸ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ಎಣ್ಣೆನ ಬಿಸಿ ಆಗೋಕೆ ಇಟ್ಟಿದ್ದೀನಿ. ಎಣ್ಣೆ ಇನ್ನೂ ಬಿಸಿಯಾಗಿಲ್ಲ, ಅದಕ್ಕೆ ನಾನು ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಇನ್ನೊಂದು ಉಂಡೆನ ತೊಗೊಂಡು ಅದರಿಂದ ಉಂಡೆನ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸುಲಭ ಈ ರೆಸಿಪಿ ಮಾಡೋದು. ನಿಮ್ಮ ಮನೇಲೂ ಚಿಕ್ಕ ಮಕ್ಕಳಿದ್ರೆ ಅವರು ಆವಾಗವಾಗ ತಿನ್ನೋಕೆ ಏನಾದರೂ ಕೇಳ್ಕೊಂಡು ಹಠ ಮಾಡ್ಕೊಂಡಿದ್ರೆ, ಇನ್ನು ಮಕ್ಳು ಹೆಂಗಂದರೆ ಆ್ಯಪಲ್ಲು ಈ ಥರ ಏನಾದರೂ ಫ್ರೂಟ್ಸು ವೆಜಿಟೇಬಲ್ಸು ಏನಾದರೂ ಹೆಲ್ದಿಯಾಗಿರೋದು ಕೊಟ್ಟರೆ ತಿನ್ನಲ್ಲ, ಅವ್ರಿಗೆ ಕುರ್ಕಲ್ ತಿಂಡಿನೇ ಆಗಲೇಬೇಕು. ಆ ಥರ ಏನಾದರೂ ಇದ್ದರೆ ಈ ಥರ ಸ್ನ್ಯಾಕ್ಸ್ನ ನೀವು ಮಾಡಿಕೊಂಡು ಅವ್ರು ಕೇಳ್ದಾಗಲೆಲ್ಲ ಕೊಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ಇದು ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಇದನ್ನು ಕಟ್ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊತೀನಿ. ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆನೂ ಒಂದು ಸ್ವಲ್ಪ ಬಿಸಿಯಾಗಿತ್ತು. ಕಾದಿರೋ ಎಣ್ಣೆಗೆ ಇದನ್ನು ಸೇರಿಸ್ಕೊತೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದನ್ನು ಹಾಕುವಾಗ ಮಾತ್ರ ನಾವು ಕಡಿಮೆ ಉರಿಲಿ ಇಟ್ಕೊಂಡು ಆ ಎಣ್ಣೆಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾವು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ಎಣ್ಣೆಲಿ ಸಿಡಿಯುತ್ತೆ ಅನ್ನೋ ಭಯನೂ ಇರಲ್ಲ, ಆರಾಮಾಗಿ ಫ್ರೈ ಮಾಡ್ಕೋಬೋದು. ಆಮೇಲೆ ಕ್ವಿಕ್ಕಾಗೂ ಕೂಡ ಫ್ರೈ ಆಗಿಬಿಡುತ್ತೆ, ಜಾಸ್ತಿ ಸಮಯನೂ ತಗೊಳ್ಳಲ್ಲ. ನೋಡ್ಬೋದು ಇವಾಗ ಆಲ್ಮೋಸ್ಟ್ ಇದು ಆಗ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಇವಾಗ ನಾನು ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ ಈ ಸ್ನ್ಯಾಕ್ಸ್ಗೆ ಜಾಸ್ತಿ ಎಣ್ಣೆನೂ ಹಿಡಿಯೋದಿಲ್ಲ, ಸ್ವಲ್ಪನೇ ಎಣ್ಣೆಯಲ್ಲಿ ಇಷ್ಟು ಕೂಡ ನಾವು ಫ್ರೈ ಮಾಡ್ಕೋಬೋದು. ಅದಕ್ಕೆ ಅಂತ ಇರೋದು. ಮಕ್ಕಳಿಗೆ ಇದು ಅಷ್ಟೊಂದು ಅನ್ಹೆಲ್ದಿ ಫುಡ್ ಅಂತ ಆಗೋದು ಇಲ್ಲ, ಆರಾಮಾಗಿ ಕೊಡ್ಬೋದು ನಾವು ಚಿಕ್ಕ ಮಕ್ಕಳಿಗೆಲ್ಲ. ಇವಾಗ ಇಷ್ಟು ಎಲ್ಲ ಇದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಈವ್ನಿಂಗ್ ಟೈಮು ಟೀ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳೋದು ಈ ಸ್ನ್ಯಾಕ್ಸು. ಮಿಸ್ ಮಾಡಿದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಕ್ರಂಚಿ ಆ್ಯಂಡ್ ಕ್ರಿಸ್ಪಿ ಆಗಿರೋ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮುಂದೆನೂ ಸಹ ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.